ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇವತ್ತಿನ ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ, ಮಂಡ್ಯಗೆ. ಅಲ್ಲಿ ಜಗದೀಶ್ ಕುಮಾರ್ ಮಕ್ಕಳು ಡಾಕ್ಟರ್ ಇದ್ದಾರೆ, ಫೇಮಸ್ ಡಾಕ್ಟರ್ ಅವರು, ಚೆನ್ನಾಗಿ ನೋಡ್ತಾರಂತೆ. ಅದಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ರೆಡಿಯಾಗಿದ್ವಿ, ಪಾಪು ಒಳಗಡೆ ಇದ್ದ. ಏನಕ್ಕೆ? ನೆಗಡಿ ನೆಗಡಿ ಯಾರಿಂದ ಬಂತು ಹೇಳು. ಇಲ್ಲಿ ಹೇಳು, ಇಲ್ಲಿ 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 ನನ್ನ ನೋಡಿಲಿ. ನೆಗಡಿ ಯಾರಿಂದ ಬಂತು ತಮ್ಮ ಪಪ್ಪುಗೆ? ನಿನ್ನಿಂದ? ಜೋರಾಗಿ ಹೇಳು. ಮಳೆ ಬರ್ತಿತ್ತಲ್ಲ ಅದಕ್ಕೆ. ಏನ ಮಾಡ್ತಿದ್ಯಾ? ಫೋನ್ ನೋಡ್ತಾ ಇದೀಯಾ? ಅದಕ್ಕೆ ಸೈಲೆಂಟಾಗಿ ಮನಗಿರೋದು ನೀನು. ಬಿದ್ದಿಯ ಕಣಪ್ಪ. ಇಲ್ಲ ಇಲ್ಲ ಇಲ್ಲೇ ಪಾಪಲ ಇಲ್ಲ ನಿಲ್ಸೋಣ ಅಂತ ಇವನೊಂದ ತಿರುಗಿಸ್ಕೊಬತ್ತಾನಲ್ಲ ಅಂದ್ಬಿಟ್ಟು ಇಲ್ಲ ಹಾಕ್ತೀನಿ ಕಣ್ಣಿನಿ ಆಲಿಲ್ಲ. ಆಮೇಲೆ ತಿರ್ಗ ಮದ್ದಿಂದಲ್ಲಿ ಬೇರೆ ಜಾರ್ ಬಂದ್ಬಿಟ್ಟು ಹಾಕೋಬೇಕು. ಇಲ್ಲಾಂದ್ರೆ ಇಲ್ಲೇ ಇರು ನೀನು, ಇಲ್ಲೇ ಇರು, ಇಲ್ಲೇ ಇರಲ್ಲ, ಬೇಡ ನೀನು. ಎಸ್ ಗಾಯ್ಸ್, ಆಟೋ ಬಂತು, ಈಗ ಹೊರಟ್ವಿ, ಮಂಡ್ಯಗೆ ಹೋಗ್ತಾಯಿದ್ದೀವಿ. ಇವಾಗ ಲಡ್ಡು ಯಾಕೋ ತುಂಬಾ ಚಂಡಿ ಮಾಡ್ತಾಯಿದ್ದಾನೆ. ಅವ್ನಿಗೇನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತಿದ್ರು, ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಅಮ್ಮ, ನಾನು, ಲಡ್ಡು ಮತ್ತು ನನ್ನ ದೊಡ್ಡ ಮಗ 4 ಜನ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಈಗ ಹಾಸ್ಪಿಟಲಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಟೋಕನ್ ಕೊಡ್ತಾರಂತೆ, ಟೋಕನ್ ಇಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಹೋಗಿ ರೀಚ್ ಆಗಬೇಕು. ಇವನು ಕ್ಯಾಮ್ರಾ ನೋಡು ಅಂತಂದರೆ ಏನೇನೋ ನಾಟಕ ಮಾಡ್ತಾಯಿದ್ದಾನೆ. ಲಡ್ಡುಗೆ ಫುಲ್ಲು ಒದಿಕೆ ಹಾಕ್ಬಿಟ್ಟಿದ್ದೀನಿ, ಗಾಳಿ ಬೀಸಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು. ತುಂಬ ಅಂದರೆ ತುಂಬ ಚಂಡಿ ಮಾಡ್ತಿದ್ದಾನೆ. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡೋಣ ಈ ಡಾಕ್ಟರ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಬಂದ್ವಿ, ಆಟೋದಲ್ಲೇ ಬಂದಿದ್ದಲ್ವ, ಬೇಗ ಬಂದುಬಿಟ್ವಿ. ಈಗ ಹೋಗ್ತಾಯಿದ್ದೀವಿ ಒಳಗಡೆ. ಇದು ದೊಡ್ಡ ಹಾಸ್ಪಿಟಲೇ, ಮಕ್ಕಳು ಡಾಕ್ಟರು ಇಲ್ಲೇ ಇದ್ದಾರೆ. ಮತ್ತು ಡೆಲಿವರಿ ಎಲ್ಲ ಆಗುತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ. ತುಂಬ ದೊಡ್ಡ ಹಾಸ್ಪಿಟಲು, ನರ್ಸಿಂಗ್ ಹೋಮ್ ಇದು. ಹೋಗ್ತಾಯಿದ್ದೀವಿ ಇವಾಗ ಮೇಲೆ. ಅವ್ರ ಅಪ್ಪಾಜಿ ಮೇಲೆ ಕೂತಿದ್ರು. ನನ್ನ ಮಗ ನೋಡಲಿಲ್ಲ, ನೋಡಿದಿದ್ರೆ ಆಗಲೇ ಫುಲ್ ಖುಷಿಯಾಗ್ಬಿಡ್ತಿತ್ತು. ಹೇಳ್ತಾಯಿದ್ದೀನಿ ಅವನಿಗೆ, ಅಲ್ಲಿ ಯಾರೋ ಕೂತಿದ್ದಾರೆ ನೋಡು ಅಂತ. ಆದರೂ ನೋಡದೆ ಇದು ಮಾಡ್ತಿದ್ದ. ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಯಾರಿದ್ದಾರೆ ನೋಡಲಿ ಚಿನ್ನು, ಅಲ್ಲಿ ಯಾರು ಕೂತಿರೋದು ನೋಡು. ಅಲ್ಲಿ ನೋಡು, ಇವ್ರು ಯಾರು? ಇವ್ರು ಯಾರು? ಇವರು ನಡಿ. ಅಲ್ಲ ಕೂತಿದ್ದು ಎಷ್ಟು ಮಾಡಬೇಡ, ನಡಿ. ನಾವೇ ತಗೋಬೋದಾ? ಒಳಗೆ ಫಸ್ಟ್ ತೋರಿಸಿದ ಡಾಕ್ಟರ್ ಬಂದು ನೆಬ್ಲೈಸೇಷನ್ ಎಲ್ಲ ಹಾಕಿ ಮತ್ತು ರಕ್ತ ಕಮ್ಮಿ ಇದೆ ಅಂತೆಲ್ಲ ಹೇಳಿದರು. ನೆಬ್ಲೈಸೇಷನ್ ಹಾಕಿದ್ರು ಕೂಡ ಅವನಿಗೆ ಕಮ್ಮಿನೇ ಆಗಲಿಲ್ಲ. ಅದಕ್ಕೆ ಇಲ್ಲಿ ಜಗದೀಶ್ ಹತ್ರ ಕರ್ಕೊಂಬಂದಿದ್ದೀವಿ. ಇವರು ಸಿರಪ್ ಎಲ್ಲ ನೋಡ್ಬಿಟ್ಟು ಇದೆಲ್ಲ ಅವಶ್ಯಕತೆನೇ ಇಲ್ಲ ಅಮ್ಮ, ಇದೊಂದು ಸಿರಪ್ ಹಾಕಿ ಸಾಕು, ಅವ್ನಿಗೇನೂ ಆಗಿಲ್ಲ, ಆರಾಮಾಗಿದ್ದಾನೆ ಅಂತಂದ್ಬಿಟ್ಟು ಒಂದೇ ಒಂದು ಸಿರಪ್ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಹಾಕ್ತೆ ಸ್ವಲ್ಪ ಹೊತ್ತಿಗೆ ಸರಿಯೋದ ಅವನು. ನಾವು ಮೊದಲೇ ಈ ಕೆಲಸ ಮಾಡಬೇಕಿತ್ತು ಅಂತ ಅಂದ್ಕೊತಿದ್ವಿ. ಆಮೇಲೆ ಈಗ ಹೋಗ್ತಾಯಿದ್ದೀವಿ, ತೋರಿಸ್ಕೊಂಡು ಪಾಪುನ ಮನೆಗೆ ಕರ್ಕೊಂಡು ಹೋಗೋದು.
ಈಗ ಸಿರಪ್ ತೊಗೋತಾ ಇದ್ದೀವಿ. ಸಿರಪ್ ತೊಗೊಂಡು ಮನೆ ಕಡೆಗೆ ಹೊರಡೋದು. ಇಲ್ಲಿ ನನ್ನ ಮಗ ಚೇಷ್ಟೆನ ಎಲ್ಲೂ ಬಿಡೋದಿಲ್ಲ ಅವನು. ಇಲ್ಲೂ ಅದು ಯಾವುದೋ ಒಂದು ಹುಡುಗಿ ಕೂತಿತ್ತು ಪಾಪ, ಆ ಹುಡುಗಿಗೆ ಇದು ಮಾಡ್ತಾಯಿದ್ದ. ಅದು ಹೋಗಿ ಹಿಂದೆ ಕೂತ್ಕೊಂಡ್ಬಿಡ್ತು, ಇವನು ಕೂತ್ಕೊಂಡ್ಬಿಟ್ಟ ಆ ಸೀಟಲ್ಲಿ. ಈಗ ತೋರಿಸ್ಕೊಂಡಾಯಿತು. ನಮ್ಮ ಮನೆಯವರು ಹೋಗಿದ್ರು ಮೇಲ್ಗಡೆ ಫೀಸ್ ಕೊಟ್ಬಿಟ್ಟು ಬರೋಕ್ಕೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಕೆಳಗಡೆ. ಪಾಪುನ ಇನ್ನೆಲ್ಲೂ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬೈತಾಯಿದ್ರು ನನಗೆ, ಅದಕ್ಕೋಸ್ಕರ ಇದು ಇಮೋಜ್ ಹಾಕಿದ್ದೀನಿ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.